ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸದ್ಯ ನಡೀತಾ ಇರುವ T20 ವಿಶ್ವಕಪ್ನಲ್ಲಿ ದಿನಕ್ಕೊಂದು ಅಚ್ಚರಿಯ ಫಲಿತಾಂಶಗಳು ಹೊರಬೀಳ್ತಿವೆ. ಕ್ರಿಕೆಟ್ನ ಘಟಾನುಘಟಿ ತಂಡಗಳೇ ಈಗ ನಡುಗುವಂತಾಗಿದೆ. ಇದಕ್ಕೆ ಕಾರಣ ಈ ಬಾರಿಯ ವಿಶ್ವಕಪ್ನಲ್ಲಿ ದುರ್ಬಲ ಎನಿಸಿಕೊಂಡಿದ್ದ ತಂಡವೊಂದು ನೀಡ್ತಾ ಇರೋ ಭರ್ಜರಿ ಪ್ರದರ್ಶನ. ಹೌದು, ಕ್ರಿಕೆಟ್ ದಿಗ್ಗಜ ಆಸ್ಟ್ರೇಲಿಯಾ ಮತ್ತು ಆತಿಥೇಯ ಶ್ರೀಲಂಕಾ ತಂಡಗಳಿಗೆ ಮಣ್ಣು ಮುಕ್ಕಿಸಿರೋ ಜಿಂಬಾಬ್ವೆ ಈಗ ಟೇಬಲ್ ಟಾಪರ್ ಆಗಿ ಸೂಪರ್ 8 ಹಂತಕ್ಕೆ ಲಗ್ಗೆ ಇಟ್ಟಿದೆ. ಜಿಂಬಾಬ್ವೆಯ ಈ ಭರ್ಜರಿ ಆಟ ಈಗ ಟೀಮ್ ಇಂಡಿಯಾದ ನಿದ್ದೆಗೆಡಿಸಿದೆ. ಇನ್ನೊಂದೆಡೆ ಐಸಿಸಿಯ ಹೊಸ ಪ್ರೀ ಸೀಡಿಂಗ್ ಫಾರ್ಮ್ಯಾಟ್ ಬಗ್ಗೆ ಜಗತ್ತಿನಾದ್ಯಂತ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಏನಿದು ಐಸಿಸಿ ಫಾರ್ಮ್ಯಾಟ್ ವಿವಾದ? ದಕ್ಷಿಣ ಆಫ್ರಿಕಾ ವಿರುದ್ಧದ ಸೂಪರ್ 8 ಪಂದ್ಯಕ್ಕೂ ಮುನ್ನ ಭಾರತದ ಮುಂದಿರುವ ಆ 5 ದೊಡ್ಡ ಸವಾಲುಗಳು ಏನು? ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಹಲವು ವರ್ಷಗಳ ನಂತರ ಮೊದಲ ಬಾರಿಗೆ ಕ್ರಿಕೆಟ್ ಅಂಗಳದಲ್ಲಿ ಜಿಂಬಾಬ್ವೆಯ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿದೆ. ಆಸ್ಟ್ರೇಲಿಯಾವನ್ನ 23 ರನ್ಗಳಿಂದ ಸೋಲಿಸಿ ಕ್ರಿಕೆಟ್ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ದ ಜಿಂಬಾಬ್ವೆ ಇದೀಗ ಅಬ್ಬರಿಸುತ್ತಿದ್ದ ಶ್ರೀಲಂಕಾವನ್ನ ಅದರ ತವರಿನಲ್ಲೇ ಮಣಿಸಿ ಮತ್ತೊಂದು ಶಾಕ್ ನೀಡಿದೆ. ಮೊದಲು ಬ್ಯಾಟ್ ಮಾಡಿ ಶ್ರೀಲಂಕಾ ನೀಡಿದ್ದ 178 ರನ್ಗಳ ಗುರಿಯನ್ನ ಜಿಂಬಾಬ್ವೆ ಕೇವಲ 4 ವಿಕೆಟ್ ಕಳ್ಕೊಂಡು ಯಶಸ್ವಿಯಾಗಿ ಬೆನ್ನಟ್ಟಿದೆ. ಓಪನರ್ ಬ್ರಿಯಾನ್ ಬೆನೆಟ್ ಹಾಗೂ ಸಿಕಂದರ್ ರಾಜಾ ಅವರ ಅಬ್ಬರದ ಆಟಕ್ಕೆ ಲಂಕಾ ಬೌಲರ್ಗಳು ತಬ್ಬಿಬ್ಬಾಗಿದ್ದಾರೆ. ಇದರಿಂದ ಆಸ್ಟ್ರೇಲಿಯಾ ವಿರುದ್ಧದ ಗೆಲುವು ಕೇವಲ ಲಕ್ ಅಲ್ಲ, ಅದು ನಮ್ಮ ನಿಜವಾದ ಸಾಮರ್ಥ್ಯ ಅಂತ ಜಿಂಬಾಬ್ವೆ ಸಾಬೀತು ಮಾಡಿದೆ. ಜಿಂಬಾಬ್ವೆಯ ಈ ಅನಿರೀಕ್ಷಿತ ಆಟದಿಂದಾಗಿ ಆಸ್ಟ್ರೇಲಿಯಾ ತಂಡ ಟೂರ್ನಿಯಿಂದಲೇ ಹೊರಬಿದ್ದಿದೆ. ಭಾರಿ ವಿವಾದಕ್ಕೆ ಗುರಿಯಾದ ಐಸಿಸಿಯ ಪ್ರೀ ಸೀಡಿಂಗ್ ಫಾರ್ಮ್ಯಾಟ್. ಈ ನಡುವೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂದರೆ ಐಸಿಸಿ ತನ್ನ ಸೂಪರ್ 8 ಫಾರ್ಮ್ಯಾಟ್ನ ಪ್ರೀ ಸೀಡಿಂಗ್ನಿಂದಾಗಿ ಭಾರಿ ಟೀಕೆಗೆ ಗುರಿಯಾಗಿದೆ. ಐಸಿಸಿ ಟೂರ್ನಿ ಶುರುವಾಗುವ ಮುನ್ನವೇ ರ್ಯಾಂಕಿಂಗ್ ಆಧಾರದ ಮೇಲೆ ತಂಡಗಳಿಗೆ A1, B1 ಅಂತ ಸೀಡಿಂಗ್ ನೀಡಿತ್ತು. ಇದರ ಪರಿಣಾಮ ಏನಾಗಿದೆ ಅಂದರೆ, ತಮ್ಮ ಗುಂಪಿನಲ್ಲಿ ಟಾಪ್ ಸ್ಥಾನ ಪಡೆದ ಭಾರತ, ಜಿಂಬಾಬ್ವೆ, ವೆಸ್ಟ್ ಇಂಡೀಸ್ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು ಗ್ರೂಪ್ 1ರಲ್ಲಿ ಸ್ಥಾನ ಪಡೆದಿದೆ. ಇನ್ನು ತಮ್ಮ ಗುಂಪಿನಲ್ಲಿ 2ನೇ ಸ್ಥಾನ ಪಡೆದ ಪಾಕಿಸ್ತಾನ್, ಶ್ರೀಲಂಕಾ, ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ತಂಡಗಳು 2ನೇ ಗುಂಪಿನಲ್ಲಿವೆ. ಅಂದರೆ ಲೀಗ್ ಹಂತದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಟಾಪ್ ತಂಡಗಳು ಒಂದೇ ಗುಂಪಿನಲ್ಲಿ ಕಿತ್ತಾಡಬೇಕಿದೆ. ಇದರಿಂದಾಗಿ ಅತ್ಯುತ್ತಮ ತಂಡಗಳಲ್ಲಿ 2 ತಂಡಗಳಿಗೆ ಮಾತ್ರ ಸೆಮಿಫೈನಲ್ ಪ್ರವೇಶಿಸೋದಕ್ಕೆ ಆಗತ್ತೆ. ಆದರೆ ಅಷ್ಟೇನು ಉತ್ತಮ ಪ್ರದರ್ಶನ ನೀಡದ ಇನ್ನೆರಡು ತಂಡಗಳು ಸುಲಭವಾಗಿ ಸೆಮಿಫೈನಲ್ಗೆ ಇರ್ತವೆ. ಇದು ಯಾವ ನ್ಯಾಯ ಅಂತ ಕ್ರೀಡಾಭಿಮಾನಿಗಳು ಐಸಿಸಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೂಪರ್ 8ನಲ್ಲಿ ಭಾರತಕ್ಕೆ ಶುರುವಾಗಿದೆ ಆತಂಕ. ಭಾರತ ಈಗ ಸೂಪರ್ 8ರ ಗ್ರೂಪ್ 1ರಲ್ಲಿದೆ. ಇಲ್ಲೇ ಜಿಂಬಾಬ್ವೆ, ಸೌತ್ ಆಫ್ರಿಕಾ ಹಾಗೂ ವೆಸ್ಟ್ ಇಂಡೀಸ್ ಇರೋದು. ದಕ್ಷಿಣ ಆಫ್ರಿಕಾ ಹೊಡಿಬಡಿ ಆಟಗಾರರ ದಂಡೆ ಇರುವ ಬಲಿಷ್ಠ ತಂಡವಾದರೆ ವೆಸ್ಟ್ ಇಂಡೀಸ್ T20ಯ ಡೇಂಜರಸ್ ಟೀಮ್. ಇನ್ನುಳಿದಿರೋದು ಜಿಂಬಾಬ್ವೆ. ಈಗಾಗಲೇ ಆಸೀಸ್ ಲಂಕಾವನ್ನ ಬಗ್ಗು ಬಡಿದು ತಾನೊಬ್ಬ ರಣಬೇಟೆಗಾರ ಅಂತ ಸಾಬೀತು ಮಾಡಿರುವ ಜಿಂಬಾಬ್ವೆ ಖಂಡಿತವಾಗಿಯೂ ಭಾರತಕ್ಕೆ ದೊಡ್ಡ ಸವಾಲಾಗಲಿದೆ. ಹೀಗಾಗಿ ಸೂಪರ್ 8 ಹಂತ ಭಾರತಕ್ಕೆ ಸವಾಲಾಗೋದ್ರಲ್ಲಿ ಸಂಶಯವೇ ಇಲ್ಲ. ಸೂಪರ್ 8ಗೂ ಮುನ್ನ ಟೀಮ್ ಇಂಡಿಯಾ ಮುಂದಿವೆ 5 ದೊಡ್ಡ ಸವಾಲುಗಳು. ಭಾರತ ಲೀಗ್ ಹಂತದಲ್ಲಿ ಆಡಿದ 4 ಪಂದ್ಯಗಳನ್ನು ಗೆದ್ದು ಅಜೇಯವಾಗಿ ಸೂಪರ್ 8 ಪ್ರವೇಶಿಸಿದೆ. ಫೆಬ್ರವರಿ 22ರಂದು ಅಹಮದಾಬಾದ್ನಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನ ಎದುರಿಸಲಿದೆ. ಆದರೆ ಈ ಹಾದಿ ಅಷ್ಟು ಸುಲಭ ಇಲ್ಲ. ಟೀಮ್ ಇಂಡಿಯಾ ಮುಖ್ಯವಾಗಿ 5 ಸವಾಲುಗಳನ್ನು ಮೀರಿ ನಿಲ್ಲಬೇಕಿದೆ. 1. ಕಳಪೆ ಫೀಲ್ಡಿಂಗ್. ಭಾರತ ಈ ಟೂರ್ನಿಯಲ್ಲಿ ಈಗಾಗಲೇ 9 ಕ್ಯಾಚ್ಗಳನ್ನು ಕೈ ಚೆಲ್ಲಿದೆ. ಭಾರತದ ಕ್ಯಾಚಿಂಗ್ ಎಫಿಷಿಯನ್ಸಿ 70%ಕ್ಕಿಂತ ಕಡಿಮೆ ಇದ್ದು ಇದು ನಮೀಬಿಯಾ ತಂಡಕ್ಕಿಂತಲೂ ಕಳಪೆಯಾಗಿದೆ. ನಾಕೌಟ್ ಹಂತದಲ್ಲಿ ಒಂದೇ ಒಂದು ಕ್ಯಾಚ್ ಮಿಸ್ ಆದರೂ ಮ್ಯಾಚ್ ಕೈತಪ್ಪೋ ಅಪಾಯ ಇದೆ. 2ನೇದು ಆಫ್ ಸ್ಪಿನ್ ಬಲೆಗೆ ಬೀಳುತ್ತಿರುವ ಬ್ಯಾಟರ್ಸ್. ಭಾರತದ ಟಾಪ್ ಆರ್ಡರ್ನಲ್ಲಿ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ತಿಲಕ್ ವರ್ಮಾ ಅವರಂಥ ಎಡಗೈ ಬ್ಯಾಟರ್ಗಳಿದ್ದಾರೆ. ಕೆಳ ಕ್ರಮಾಂಕದಲ್ಲೂ ಅಷ್ಟೇ ಶಿವಂ ದುಬೆ, ಅಕ್ಷರ್ ಪಟೇಲ್ ಅವರಂಥ ಎಡಗೈ ದಾಂಡಿಗರ ದಂಡೇ ಇದೆ. ಎದುರಾಳಿಗಳು ಇದನ್ನು ಬಂಡವಾಳ ಮಾಡಿಕೊಂಡು ಆಫ್ ಸ್ಪಿನ್ನರ್ಗಳನ್ನು ಛೂ ಬಿಡ್ತಿದ್ದಾರೆ. ಆಫ್ ಸ್ಪಿನ್ ಎದುರು ಭಾರತದ ರನ್ ರೇಟ್ ಕೇವಲ 6.23 ಇದೆ. ಇದು ನೇಪಾಳ ಮತ್ತು ಒಮಾನ್ ಬಿಟ್ರೆ ಅತಿ ಕಳಪೆ ರನ್ ರೇಟ್ ಆಗಿದೆ. 3ನೇದು ಅಭಿಷೇಕ್ ಶರ್ಮಾ ಸತತ ಡಕ್ಔಟ್. ವಿಶ್ವದ ನಂಬರ್ 1 T20 ಬ್ಯಾಟರ್ ಆಗಿರುವ ಅಭಿಷೇಕ್ ಶರ್ಮಾ ಈ ಟೂರ್ನಿಯಲ್ಲಿ ಆಡಿದ 3 ಪಂದ್ಯಗಳಲ್ಲಿ ಶೂನ್ಯಕ್ಕೆ ಔಟ್ ಆಗಿದ್ದಾರೆ. ಆಶೀಶ್ ನೆಹ್ರಾ ಅವರ ಅನಪೇಕ್ಷಿತ ದಾಖಲೆಯನ್ನು ಇವರು ಸರಿಗಟ್ಟಿದ್ದು ಆದಷ್ಟು ಬೇಗ ಇವರು ಫಾರ್ಮ್ಗೆ ಮರಳಬೇಕಿದೆ.
4ನೆಯದ್ದು ಡೆತ್ ಓವರ್ಗಳಲ್ಲಿ ರನ್ ಸೋರಿಕೆ. ನೆದರ್ಲ್ಯಾಂಡ್ಸ್ ವಿರುದ್ಧದ ಪಂದ್ಯದಲ್ಲಿ ಭಾರತದ ಬೌಲರ್ಗಳು ಕೊನೆಯ 4 ಓವರ್ಗಳಲ್ಲಿ ಬರೋಬ್ಬರಿ 61 ರನ್ ಚಚ್ಚಿಸಿಕೊಂಡಿದ್ರು. ಬೂಮ್ರಾ, ಹರ್ಷದೀಪ್ ಹೊರತುಪಡಿಸಿ ಡೆತ್ ಓವರ್ಗಳಲ್ಲಿ ಬೌಲಿಂಗ್ ಮಾಡುವ ಸಾಮರ್ಥ್ಯ ತಂಡದ ಯಾರಲ್ಲೂ ಕಾಣಿಸ್ತಿಲ್ಲ. ಇದು ಕೂಡ ಟೀಂ ಇಂಡಿಯಾಗೆ ತಲೆನೋವಾಗಿದೆ. 5ನೆಯದ್ದು ಅಜೇಯ ದಕ್ಷಿಣ ಆಫ್ರಿಕಾದ ಸವಾಲು. ಸೂಪರ್ 8 ಹಂತದ ಮೊದಲ ಪಂದ್ಯದಲ್ಲೇ ಭಾರತ ಅಜೇಯವಾಗಿ ಉಳಿದಿರುವ ದಕ್ಷಿಣ ಆಫ್ರಿಕಾವನ್ನ ಎದುರಿಸಲಿದೆ. ಏಡನ್ ಮಾರ್ಕ್ರಮ್ ಅವರಂತ ಆಫ್ ಸ್ಪಿನ್ನರ್ ಹಾಗೂ ಬಲಿಷ್ಠ ಬ್ಯಾಟಿಂಗ್ ಲೈನ್ಅಪ್ ಹೊಂದಿರುವ ಆಫ್ರಿಕಾವನ್ನ ಕಟ್ ಹಾಕೋದು ಸೂರ್ಯ ಪಡೆಗೆ ಅಗ್ನಿ ಪರೀಕ್ಷೆಯಾಗಲಿದೆ. ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹವಾಗ್ ಹೇಳುವಂತೆ ಭಾರತಕ್ಕೆ ಈ ಟೂರ್ನಿಯಲ್ಲಿ ಇನ್ನೂ ಅಸಲಿ ಸವಾಲು ಶುರುವಾಗಿಲ್ಲ. ಸೂಪರ್ 8ರಲ್ಲೇ ನಿಜವಾದ ಆಟ ಶುರುವಾಗೋದು ಅಂತ ಮಾಜಿ ಸ್ಫೋಟಕ ಬ್ಯಾಟರ್ ಹೇಳಿದ್ದಾರೆ. ಸ್ನೇಹಿತರೆ, ಟೀಂ ಇಂಡಿಯಾ ಈ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ದಕ್ಷಿಣ ಆಫ್ರಿಕಾ ವಿರುದ್ಧ ಗೆಲ್ಲುತ್ತೆ ಅಂತ ನಿಮಗನ್ಸುತ್ತಾ? ಹಾಗೆ ಈ ಬಾರಿ ವಿಶ್ವಕಪ್ನಲ್ಲಿ ಜಿಂಬಾಬ್ವೆ ಸೆಮಿಫೈನಲ್ ತಲುಪುತ್ತಾ? ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.